ವೆಲ್ಕಮ್ ಬ್ಯಾಕ್. ಇಂದು ಇತಿಹಾಸ ಪ್ರಸಿದ್ಧ ಮೈಲಾರ ಕಾರ್ಣಿಕೋತ್ಸವ. ಮೈಲಾರ ಸುತ್ತಮುತ್ತ 7-8 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ ವಾಹನ ಸವಾರರು. ಸುಮಾರು 7-8 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಹೋಗಿದೆ. ಎತ್ತ ಕಣ್ಣಾಯಿಸಿದ್ರೂ ಸಹ ವಾಹನಗಳ ಚಟಾಪಟಿ ಹಾಗೂ ಜನರೇ ಕಾಣಿಸ್ತಾ ಇದ್ದಾರೆ. ಮೈಲಾರ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ವಾಹನ ಸವಾರರು. ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಹರಸಾಹಸವನ್ನ ಪಡ್ತಾ ಇದೆ. ಕಾರ್ಣಿಕ ಕೇಳಲು ಬರುವಂತಹ ಜನರ ಸಂಖ್ಯೆ ಹೆಚ್ಚಾದಂತಹ ಕಾರಣ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇಂದು ಸಂಜೆ ಡೆಂಕನಮರಡಿ ಮೈದಾನದಲ್ಲಿ ಮೈಲಾರ ಕಾರ್ಣಿಕ ಇದೆ. ಹಾಗಾಗಿ ಜನರು ಬೇರೆ ಬೇರೆ ಊರಿಂದನೂ ಕೂಡ ಬರ್ತಾರೆ. ಹಾಗಾಗಿ ಜನದಟ್ಟಣೆ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಆಲ್ರೆಡಿ ಈಗ ಇವತ್ತು ಸಂಜೆ ಸ್ಟಾರ್ಟ್ ಆಗಬೇಕು, ಅದರೊಳಗಡೆ ಸಾಕಷ್ಟು ಜನ ದಟ್ಟಣೆ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ 7-8 ಕಿಲೋಮೀಟರ್ ಅಷ್ಟು ಕೂಡ ಜನದಟ್ಟಣೆ ಜಾಸ್ತಿ ಆಗ್ತದೆ. ಒಂದು ಕಡೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಹಾಗೂ ವಾಹನಗಳನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಸಹ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮೈಲಾರ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಾರ್ಣಿಕ ಕೇಳಲು ಬರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಸಂಜೆ ಇರುವಂತಹ ಕಾರ್ಯಕ್ರಮ ಅದು. ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಹರಸಾಹಸವನ್ನ ಪಡ್ತಾ ಇದೆ. ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ ಫುಲ್ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ ಜನ.